ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಮಂಜು, ಲೀಲಾ, ಸಂತು ಕೇಸ್ ಬಗ್ಗೆ ಕಳೆದ 3 ತಿಂಗಳಿಂದ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಆದರೆ ಈ ಮಂಜು ಸಂತು ಮತ್ತು ಲೀಲಾಳನ್ನು ಕೊಲೆ ಮಾಡೋದಕ್ಕಂತ ಹೋಗಿದ್ನೋ ಅಥವಾ ಏನು ಪ್ಲ್ಯಾನ್ ಇತ್ತೋ ಗೊತ್ತಿಲ್ಲ. ಬದಲಿಗೆ ಒಂದು ಬಾಟಲ್ನಿಂದ ಸಂತು ಕೈಗೆ ಹೊಡೆದಿರ್ತಾನೆ. ಕೈ ಹೊಡೆದಿರುವ ಕಾರಣದಿಂದಾಗಿ ಗಾಯಗೊಂಡಾಗ್ಬಿಟ್ಟಿರುತ್ತೆ. ಇದೆಲ್ಲವೂ ಕೂಡ ಆದ ಬಳಿಕ ಈ ಒಂದು ಮಂಜುವನ್ನು ಪೊಲೀಸರು ಬಂಧಿಸೋದಕ್ಕೆ ಮುಂದಾಗ್ತಾರೆ. ಪೊಲೀಸರು ಬಂಧಿಸಿ ಇವನನ್ನು ಜೈಲಲ್ಲೂ ಕೂಡ ಇಡ್ತಾರೆ. ಆ ಜೈಲಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಇದ್ದ ಈ ವ್ಯಕ್ತಿ ಅಂತಂದರೆ ಇವನನ್ನು ಬಿಡಿಸ್ಕೊಂಡು ಹೋಗೋದಕ್ಕೂ ಕೂಡ ಯಾರೂ ಕೂಡ ಮುಂದೆ ಬಂದಿರಲಿಲ್ಲ. ಆದರೆ ಈಗ ರಿಲೀಸ್ ಕೂಡ ಆಗಿದ್ದಾನೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನಾಗಿದೆ, ಏನೇನು ಬೆಳವಣಿಗೆ, ಈತ ಸಂತು ಮತ್ತು ಲೀಲಾ ಎಲ್ಲ ಮಕ್ಕಳನ್ನು ನಾವೇ ನೋಡ್ಕೊಳ್ತೀವಿ ಅಂತ ಹೇಳಿದರು. ಆದರೂ ಜೈಲಿಂದ ಬಂದ ನಂತರ ಮಂಜು ಮನೆಯಲ್ಲಿ ಸಂತು ಮಗ ಇರುವಂಥದ್ದು. ಸೊ ಎಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಏನೇನೆಲ್ಲ ಆಗಿದೆ, ಏನೇನೆಲ್ಲ ಮಾಹಿತಿ ಇದೆ. ಸೊ ಈ ಒಂದು ಕುರಿತಾಗಿ ಒಂದಿಷ್ಟು ವಿವರವನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಅಥವಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಥವಾ ಆರಂಭದಲ್ಲಿ ನಾನು ನಿಮಗೆ ಹೇಳಿರೋ ಹಾಗೆ ಈ ಸಂತು, ಲೀಲಾ, ಅದೇ ರೀತಿಯಾಗಿ ಮಂಜು, ಈ ಕೇಸ್ ಏನಿದೆಯಲ್ಲ, ಇತ್ತ ಮಂಜು ಲೀಲಾಳನ್ನು ಬಿಡೋದಕ್ಕೆ ತಯಾರಾಗಿರಲಿಲ್ಲ. ಅತ್ತ ಸಂತುಗೆ ಲೀಲಾ ಕೂಡ ಇಷ್ಟ ಇರಲಿಲ್ಲ. ಇನ್ನೇನು ಅವಳ ಜೊತೆ ಸಹವಾಸ ಮಾಡಿಬಿಟ್ಟಿದ್ದೀನಿ. ಈಗಾಗಲೇ ಫೋಟೋಗಳೆಲ್ಲವೂ ಕೂಡ ವೈರಲ್ ಆಗಿಬಿಟ್ಟಿದೆ. ಅವಳು ನಾನು ಜೊತೆಗಿರುವಂಥದ್ದು ಸುಳ್ಳು ಅಂತ ಎಲ್ಲಿಯೂ ಕೂಡ ಸಾಬೀತು ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಈ ಲೀಲಾಳನ್ನು ಒಪ್ಕೊಳ್ಳೋದು ಅನಿವಾರ್ಯವಾಗಿ ಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಆ ಒಂದು ಸಂದರ್ಭದಲ್ಲಿ ಇರುವಂಥದ್ದು. ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿದರೆ ಇತ್ತ ಟ್ರೈ ಆ್ಯಂಗಲ್ ಲವ್ ಸ್ಟೋರಿ ಅಂತಲೇ ಹೇಳ್ಬೋದು. ಮದುವೆಯಾಗಿ ಮಕ್ಕಳಾಗಿರ್ತಕ್ಕಂತಹ ಲೀಲಾ ಮಾಡಿರುವಂಥದ್ದು ಯಾರೂ ಕೂಡ ಸರಿ ಅಂತ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಹಾಗಂತ ಮಂಜು ಕೂಡ ಇಬ್ಬರ ಮೇಲೆ ಹಲ್ಲೆ ಮಾಡಿರೋದು ಕೂಡ ಯಾರೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದೇನೋ ಒಂದು ರೀತಿಯಲ್ಲಿ ಸಾಕ್ತಾ ಇರುವಂಥ ವಿಚಾರ ಆಗಿತ್ತು. ಆದರೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಇದರಲ್ಲಿ ಧ್ವನಿಯನ್ನು ನೀಡೋದಕ್ಕೆ ಪ್ರಾರಂಭಿಸಿದರು. ಏನಾದರೂ ಮಾಡಿ ಸಂತು ಮತ್ತು ಲೀಲಾಳನ್ನು ದೂರ ಮಾಡಿಬಿಡೋಣ, ಮಂಜು ಜೊತೆ ಅಂದರೆ ಗಂಡನ ಜೊತೆ ಹೆಂಡತಿ ಲೀಲಾಳನ್ನು ಕಳಿಸಿಬಿಟ್ರೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ, ಮಕ್ಕಳು ತಂದೆ ತಾಯಿ ಪ್ರೀತಿಯಲ್ಲಿ ಬೆಳೀತಾರೆ ಅಂತ ಸಾಕಷ್ಟು ಮಾಧ್ಯಮದವರು ಕೂಡ ಪ್ರಯತ್ನವನ್ನು ಕೂಡ ಪಟ್ಟರು. ಅದರಲ್ಲಿ ನಾವು ಕೂಡ ತುಂಬ ಪ್ರಯತ್ನವನ್ನು ಕೂಡ ಪಟ್ಟಿವಿ. ಅದೆಲ್ಲವೂ ಕೂಡ ವಿಫಲವಾಗುತ್ತೆ. ವಿಫಲ ಆದ ನಂತರ ಮಂಜು ಏನು ಮಾಡ್ತಾನೆ, ಆ ಒಂದು ಬಾಟಲ್ನಿಂದ ಅವರನ್ನು ಹಲ್ಲೆ ಮಾಡೋದಕ್ಕೆ ಹೋಗ್ತಾನೆ. ತಾನು ಪೊಲೀಸರ ಅತಿಥಿ ಆಗಿ ಬಿಡ್ತಾನೆ. ಅಂತಹದ್ದೊಂದು ಎಲ್ಲವೂ ಕೂಡ ಆದ ಬಳಿಕ ಈಗ ಮಂಜು ರಿಲೀಸ್ ಕೂಡ ಆಗಿದ್ದಾನೆ. ಅವರ ಸಂಬಂಧಿಕರೇ ರಿಲೀಸ್ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು. ಸೊ ಈಗ ಒಂದು ಮಗನೂ ಕೂಡ ಅವನ ಬಳಿ ಇದ್ದಾನೆ. ಅಂದರೆ ದೊಡ್ಡ ಮಗನ ಜೊತೆ ಸೇರಿಕೊಂಡು ರೀಲ್ಸ್ಗಳನ್ನು ಮಾಡಿಕೊಂಡು ತಮ್ಮ ಒಂದು ಖಾತೆಯಲ್ಲಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಅದೊಂದು ಫೀಲಿಂಗ್ ಗೀತೆಗಳನ್ನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ಅದೆಲ್ಲವನ್ನು ಕೂಡ ಗಮನಿಸಿದರೆ ಮಂಜು ಇನ್ನೂ ಕೂಡ ಲೀಲಾಳನ್ನು ಮರೆತಿರುವ ರೀತಿಯಲ್ಲಿ ಯಾವುದೂ ಕೂಡ ಕಾಣ್ತಾ ಇಲ್ಲ. ಇನ್ನೇನು ನೋವಿನಲ್ಲೇ ಜೀವನವನ್ನು ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವನು ನಿರ್ಧಾರ ಮಾಡಿಬಿಟ್ಟಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಈಗ ತನ್ನ ಮಗನನ್ನು ಕೂಡ ಕರೆದುಕೊಂಡು ಬಂದಿದ್ದಾನೆ. ತನ್ನ ದೊಡ್ಡ ಮಗ ಅವರ ಜೊತೆಗಿದ್ದಾನೆ. ಇನ್ನಿಬ್ಬರು ಮಕ್ಕಳು ಲೀಲಾ ಮತ್ತು ಸಂತು ಜೊತೆಗೆ ಇರುವಂತಹದ್ದು. ಸೊ ಈ ರೀತಿಯಾದಂಥ ಬೆಳವಣಿಗೆ ಆಗಿದೆ. ನಿಜಕ್ಕೂ ಇದನ್ನು ಯಾರೂ ಕೂಡ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಈ ರೀತಿಯಾಗಿ ಯಾರೂ ಕೂಡ ಮಾದರಿಯಾಗಿ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಏನು ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ಹಂಚ್ಕೊಳ್ತಾ ಇದ್ದೀನಿ. ಇದರ ಉದ್ದೇಶ ಪ್ರೀತಿಸಿ ಮದುವೆ ಆಗಿದ್ದಿರೋ, ಮನೆಯಲ್ಲಿ ನೋಡಿ ಮದುವೆ ಆಗಿದ್ದಿರೋ, ಇನ್ನೇನಾಗಿದ್ದರೂ ನಿಮಗೆ ಬಿಟ್ಟಿರುವಂಥ ವಿಚಾರ. ಆದರೆ ಒಂದು ಸಾತಿ ನಿಮ್ಮ ಜೋಡಿಯನ್ನು ಆಯ್ಕೆ ಮಾಡಿಕೊಂಡ ನಂತರ ಅವರು ಒಳ್ಳೆಯವರು, ಕೆಟ್ಟವರು, ಮತ್ತೊಂದು ಮಗದೊಂದು ಅದೇನೇ ಇರಲಿ ಅವರನ್ನು ಒಪ್ಪಿಕೊಂಡು ಜೀವನವನ್ನು ಮಾಡಬೇಕೇ ವಿನಃ ನಿಮಗೆ ಆ ಒಂದು ಜೋಡಿಯಲ್ಲಿ ತೊಂದರೆ ಆಗಿದೆ ಎಂಬ ಕಾರಣಕ್ಕೆ ನಿಮ್ಮ ಭವಿಷ್ಯವನ್ನು ಯೋಚನೆ ಮಾಡೋದನ್ನು ಬಿಟ್ಟು, ಅಷ್ಟೇ ಅಲ್ಲದೆ ನಿಮ್ಮ ಮಕ್ಕಳ ಬಗ್ಗೆಯೂ ಯೋಚನೆ ಮಾಡದೆ ನಿಮ್ಮ ಒಂದು ಸುಖಕ್ಕಾಗಿ ಅಥವಾ ನಿಮ್ಮ ವಿಚಾರಕ್ಕಾಗಿ ನಿಮಗೆ ವೈಯಕ್ತಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ಯೋಚನೆ ಇಲ್ಲ ಅಂತಂದರೆ ನಿಜಕ್ಕೂ ನೀವು ಎಲ್ಲರೂ ಕೂಡ ಅಥವಾ ಇಂತಹ ಘಟನೆಯಲ್ಲಿ ಪಾಲ್ಗೊಳ್ಳುವವರು ಅಥವಾ ಇಂತಹ ಏಹ್ಯ ಕೃತ್ಯವನ್ನು ಮಾಡುವಂಥವರಿಗೆ ನಿಜಕ್ಕೂ ಮಕ್ಕಳ ಮೇಲೆ ಯಾವುದೇ ರೀತಿಯಾದಂಥ ಪ್ರೀತಿ ಇಲ್ಲ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಕೇವಲ ನಿಮ್ಮ ಒಂದು ಯಾವುದೋ ಸುಖಕ್ಕಾಗಿ ಸುಖವಾದ ಸಂಸಾರವನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಸೊ ಈಗ ಮಂಜು ಕೂಡ ಅದೇ ರೀತಿಯಾಗಿ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಲೀಲಾನ ಮರೆಯೋದಕ್ಕೂ ಕೂಡ ಆಗ್ತಾ ಇಲ್ಲ. ಅತ್ತ ಮಕ್ಕಳನ್ನು ಕೂಡ ದೂರ ಆಗಿಬಿಟ್ಟಿದ್ದಾರೆ. ಇಬ್ಬರು ಮಕ್ಕಳು ಲೀಲಾ ಜೊತೆಗೆ ಇದ್ದಾರೆ. ಇನ್ನು ದೊಡ್ಡ ಮಗ ಮಾತ್ರ ಅವರ ಜೊತೆಗೆ ಇರುವಂಥದ್ದು. ಸೊ ಇಂಥದ್ದೆಲ್ಲವೂ ಕೂಡ ಆಗಿದೆ. ಪಾಪ ಆ ಜೀವನವನ್ನು ಹೇಗೆ ಮಾಡಬೇಕು ಆ ವ್ಯಕ್ತಿ. ಒಂದು ಕಡೆ ಸಾಕಷ್ಟು ಜನ ನಮ್ಮನ್ನು ಗಮನಿಸಿದ್ದಾರೆ ಅನ್ನೋ ಒಂದು ನೋವು, ಹೆಂಡತಿ ಜೊತೆಗಿಲ್ಲ ಅನ್ನೋ ಒಂದು ನೋವು. ಸೊ ಇಂಥದ್ದೆಲ್ಲವೂ ಕೂಡ ಆ ಒಂದು ಮಂಜುಗೆ ಕಾಣ್ತಾ ಇದೆ. ತುಂಬ ನೋವಲ್ಲಿ ಜೀವನವನ್ನು ಮಾಡ್ತಾ ಇದ್ದಾನೆ ಆ ವ್ಯಕ್ತಿ. ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸಿದರೆ ನಿಜಕ್ಕೂ ಬೇಜಾರಾಗುತ್ತೆ. ಸೊ ನೀವು ಈ ಒಂದು ಪ್ರಕರಣದ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.